22 ಅಖಂಡ ಕರ್ನಾಟಕ ಬಂದ್, ಕನ್ನಡ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಸಾರಾ ಗೋವಿಂದ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ ಸೇರಿದಂತೆ ಕರ್ನಾಟಕದ 2000 ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮೂಲೆ ಮೂಲೆಯಿಂದ ಬಂದ್ ಸಂಪೂರ್ಣ ಯಶಸ್ವಿ ಆಗಬೇಕಾಗಿದೆ. ಬಹಳ ಜನ ಅನೇಕರನ್ನ ಭೇಟಿ ಮಾಡಿದ್ದೇವೆ. ಖಾಸಗಿ ಬಸ್ ಮಾಲೀಕರನ್ನ, ಅವರ ಕಾರ್ಮಿಕ ವರ್ಗದವರನ್ನ, ಸರ್ಕಾರಿ ಬಸ್ ಕಾರ್ಮಿಕ ವರ್ಗದವರು, ರಿಕ್ಷಾ ವಾಹನಗಳು ಎಲ್ಲರನ್ನೂ ಭೇಟಿ ಮಾಡಿದ್ದೇವೆ. 18ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಮಹತ್ತರವಾದಂಥ ಸಭೆ. ಕರ್ನಾಟಕ ಬಂದ್ ಅಂಗವಾಗಿ 18ನೇ ತಾರೀಕು ಬೆಳಗ್ಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ. ಈ ಸಭೆಯಲ್ಲಿ ನೂರಾರು ಜನ ನಮಗೆ ಬೆಂಬಲವನ್ನು ನೀಡಿರ್ತಕ್ಕಂಥ ಎಲ್ಲರೂ ಆಗಮಿಸ್ತಾರೆ. ರಾಜ್ಯದ ಮುಖ್ಯಮಂತ್ರಿಯವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಸಾರಿಗೆ ಸಚಿವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಆವತ್ತು ಬಸ್ ಓಡಿಸಬಾರದು. ಒಬ್ಬ ಚಾಲಕನಿಗೆ ಮರಾಠಿ ಗೂಂಡಾಗಳಿಂದ ನೋವಾಗಿದೆ. ಬೆಳಗಾವಿ ಮರಾಠಿಗರ ದಾಳಿ ಇದೆ. ಬೆಳಗಾವಿ MESನವರ ಪುಂಡಾಟಿಕೆ ಇದೆ. MES ನಿಷೇಧ ಮಾಡಬೇಕು ಅಂತೇಳಿ ಒಂದೇ ಸಮನೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಆ ಒತ್ತಾಯವನ್ನು ಕೇಳ್ತಾ ಇಲ್ಲ. MES ನಿಷೇಧ ಆಗಲೇಬೇಕು. ಮತ್ತು ಬೆಳಗಾವಿ ಮೇಯರ್ ಯಾರು? ಈಗ BJP ಇರ್ಬೋದು. ಬೆಳಗಾವಿ ಮೇಯರ್ ಯಾರು? ಮರಾಠಿ ಮೇಯರ್ ಬೆಳಗಾವಿ. ಮರಾಠಿ ಮೇಯರ್ ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿದ ನೆಲ. ಬೆಳಗಾವಿಯಲ್ಲಿ ಮರಾಠಿ ಮೇಯರ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ರದ್ದು ಮಾಡಬೇಕು. ಬೆಳಗಾವಿ ಮಹಾನಗರ ಪಾಲಿಕೆ ರದ್ದಾಗಬೇಕು. ಮೇಯರ್ ಮರಾಠಿ ಇರೋ ಕೂಡುದು. ಇದು ಬಹಳ ಗಂಭೀರವಾದ ಪರಿಸ್ಥಿತಿ. 22ರ ಬಂದ್ ಬರೀ ಸುಮ್ಮನೆ ಬಂದಲ್ಲ, ಅಖಂಡ ಕರ್ನಾಟಕದ ಬಂದ್. ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು, ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆಯಾಗಬೇಕು, ಬೆಳಗಾವಿ ಉಳಿಸಬೇಕು. MES ನಿಷೇಧ, ಶಿವಸೇನೆ ಬಹಿಷ್ಕಾರ, ಬೆಳಗಾವಿ ಜಿಲ್ಲೆ ಅಧಿಕಾರದ ಎಲ್ಲ ರಾಜಕಾರಣಿಗಳು ರಾಜೀನಾಮೆ, ಸಾಂಬಾಜಿ ಪ್ರತಿಮೆ ಬೇಡವೇ ಬೇಡ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ, ಮಾದಾಯಿ, ಕಳಸಾ ಬಂಡೂರಿ, ಕೊಪ್ಪಳ ಸುತ್ತ ಕಾರ್ಖಾನೆಗಳು ಬೇಡ, ಹಿಂದಿ ಬೇಡವೇ ಬೇಡ, ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಬೇಡ, ಮೆಟ್ರೋ ದರ ಏರಿಕೆ ಬೇಡ, ಮತ್ತು ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ. ಬೆಂಗಳೂರನ್ನು 4 ಭಾಗ ಮಾಡಿದ್ರೆ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು ಬರ್ತಾರೆ. ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ. ಗ್ರೇಟರ್ ಬೆಂಗಳೂರನ್ನು ಸೇರಿಸಿ 22 ಕರ್ನಾಟಕ ಬಂದ್, 22 ಕರ್ನಾಟಕ ಬಂದ್. ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನಮ್ಮ ಮೆಟ್ರೋದಲ್ಲಿ. ನಿಮ್ಮ ಗಮನಕ್ಕೂ ಬಂದಿದೆ. ಮೆಟ್ರೋದಲ್ಲಿ ನಮ್ಮ ಮೆಟ್ರೋ ಅಂತ ಹೆಸರಿಟ್ಬಿಟ್ಟು ಹೊರ ರಾಜ್ಯದವರಿಗೆ ಕೆಲಸ ಕೊಡ್ತಾರೆ ಅಂದ್ರೆ ಏನು ಸರ್ ಅರ್ಥ ಇದೆ? ಇಲ್ಲ, ನಮ್ಮ ಮೆಟ್ರೋ
ಅವರು ಒಂದು ರೀತಿ ಕನ್ನಡದ ವಿರೋಧಿಗಳಾಗಿದ್ದಾರೆ. ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ನಿಮಗೆ ಹೇಳೋದಾದರೆ ಮೆಟ್ರೋ ಒಂದೇ ಅಲ್ಲ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಬಿಹಾರ ಆಗಿದೆ, ಉತ್ತರ ಪ್ರದೇಶ ಆಗಿದೆ, ತಮಿಳುನಾಡು ಆಗಿದೆ, ಆಂಧ್ರ ಆಗಿದೆ, ಕೇರಳ ಆಗಿದೆ. ಎಲ್ಲ ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ನಾನು. ಇಡೀ ಚಿಕ್ಕಬಳ್ಳಾಪುರ ಸುತ್ತ ಬರೀ ತೆಲುಗರ ದಬ್ಬಾಳಿಕೆ. ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಇದಕ್ಕಾಗಿ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಎಚ್ಚರ. 22ನೇ ತಾರೀಕು ಬಂದು ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರನ್ನು ಉಳಿಸೋದಕ್ಕಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ಬಂದ್. ಎಚ್ಚರ ಎಚ್ಚರ ಎಚ್ಚರ. ಮೇಕೆ ದಾಟ್ ಆಗಲೇಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ 22ನೇ ತಾರೀಕು DMK ಕರೆದಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಹೋಗಬಾರ್ದು. ಅದು ಬಹಳ ಕೆಟ್ಟ ಚಿಂತನೆ. ತಮಿಳುನಾಡಿನವ್ರ ಮೊದಲಿನಲ್ಲೂ ಕೆಟ್ಟ ಚಿಂತನೆ. ಖಂಡಿತ ಹೋಗಬಾರ್ದು. ಕರ್ನಾಟಕ ಹೋಗಲೇಬಾರ್ದು. ನಮ್ದು ಏನೇ ಇದ್ದರೂ ಕೇಂದ್ರದ ಜೊತೆಯಲ್ಲಿ ಹೋರಾಟ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ದಕ್ಷಿಣ ರಾಜ್ಯಗಳ ಈ ಒಂದು ಸಭೆಗೆ ಹೋಗಬಾರ್ದು. ಸಭೆ ಅತ್ಯಂತ ಕೆಟ್ಟ ಚಿಂತನೆ, ಹೋಗಬಾರ್ದು. 22 ಕರ್ನಾಟಕ ಬಂದ್. 22 ಕರ್ನಾಟಕ ಬಂದ್. 22 ಅಖಂಡ ಕರ್ನಾಟಕ ಬಂದ್. ಕನ್ನಡ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಸಾರಾ ಗೋವಿಂದ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ ಸೇರಿದಂತೆ ಕರ್ನಾಟಕದ 2000 ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಮೂಲೆ ಮೂಲೆಯಿಂದ ಬಂದ್ ಸಂಪೂರ್ಣ ಯಶಸ್ವಿ ಆಗಬೇಕಾಗಿದೆ. ಬಹಳ ಜನ ಅನೇಕರನ್ನ ಭೇಟಿ ಮಾಡಿದ್ದೇವೆ. ಖಾಸಗಿ ಬಸ್ ಮಾಲೀಕರನ್ನ, ಅವರ ಕಾರ್ಮಿಕ ವರ್ಗದವರನ್ನ, ಸರ್ಕಾರಿ ಬಸ್ ಕಾರ್ಮಿಕ ವರ್ಗದವರು, ರಿಕ್ಷಾ ವಾಹನಗಳು ಎಲ್ಲರನ್ನೂ ಭೇಟಿ ಮಾಡಿದ್ದೇವೆ. 18ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಮಹತ್ತರವಾದಂಥ ಸಭೆ. ಕರ್ನಾಟಕ ಬಂದ್ ಅಂಗವಾಗಿ 18ನೇ ತಾರೀಕು ಬೆಳಗ್ಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ. ಈ ಸಭೆಯಲ್ಲಿ ನೂರಾರು ಜನ ನಮಗೆ ಬೆಂಬಲವನ್ನು ನೀಡಿರ್ತಕ್ಕಂಥ ಎಲ್ಲರೂ ಆಗಮಿಸ್ತಾರೆ. ರಾಜ್ಯದ ಮುಖ್ಯಮಂತ್ರಿಯವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಸಾರಿಗೆ ಸಚಿವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ. ಆವತ್ತು ಬಸ್ ಓಡಿಸಬಾರದು. ಒಬ್ಬ ಚಾಲಕನಿಗೆ ಮರಾಠಿ ಗೂಂಡಾಗಳಿಂದ ನೋವಾಗಿದೆ. ಬೆಳಗಾವಿ ಮರಾಠಿಗರ ದಾಳಿ ಇದೆ. ಬೆಳಗಾವಿ MESನವರ ಪುಂಡಾಟಿಕೆ ಇದೆ. MES ನಿಷೇಧ ಮಾಡಬೇಕು ಅಂತೇಳಿ ಒಂದೇ ಸಮನೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಆ ಒತ್ತಾಯವನ್ನು ಕೇಳ್ತಾ ಇಲ್ಲ. MES ನಿಷೇಧ ಆಗಲೇಬೇಕು. ಮತ್ತು ಬೆಳಗಾವಿ ಮೇಯರ್ ಯಾರು? ಈಗ BJP ಇರ್ಬೋದು, ಬೆಳಗಾವಿ ಮೇಯರ್ ಯಾರು? ಮರಾಠಿ ಮೇಯರ್ ಬೆಳಗಾವಿ. ಮರಾಠಿ ಮೇಯರ್ ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿದ ನೆಲ. ಬೆಳಗಾವಿಯಲ್ಲಿ ಮರಾಠಿ ಮೇಯರ್. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ
ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ರದ್ದು ಮಾಡಬೇಕು. ಬೆಳಗಾವಿ ಮಹಾನಗರ ಪಾಲಿಕೆ ರದ್ದಾಗಬೇಕು. ಮೇಯರ್ ಮರಾಠಿ ಇರೋ ಕೂಡುದು. ಇದು ಬಹಳ ಗಂಭೀರವಾದ ಪರಿಸ್ಥಿತಿ. 22ರ ಬಂದ್ ಬರೀ ಸುಮ್ಮನೆ ಬಂದಲ್ಲ, ಅಖಂಡ ಕರ್ನಾಟಕದ ಬಂದ್. ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು, ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆಯಾಗಬೇಕು, ಬೆಳಗಾವಿ ಉಳಿಸಬೇಕು. MES ನಿಷೇಧ, ಶಿವಸೇನೆ ಬಹಿಷ್ಕಾರ, ಬೆಳಗಾವಿ ಜಿಲ್ಲೆ ಅಧಿಕಾರದ ಎಲ್ಲ ರಾಜಕಾರಣಿಗಳು ರಾಜೀನಾಮೆ, ಸಾಂಬಾಜಿ ಪ್ರತಿಮೆ ಬೇಡವೇ ಬೇಡ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ, ಮಾದಾಯಿ ಕಳಸಾ ಬಂಡೂರಿ ಕೊಪ್ಪಳ ಸುತ್ತ ಕಾರ್ಖಾನೆಗಳು ಬೇಡ, ಹಿಂದಿ ಬೇಡವೇ ಬೇಡ, ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಬೇಡ, ಮೆಟ್ರೋ ದರ ಏರಿಕೆ ಬೇಡ, ಮತ್ತು ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ. ಬೆಂಗಳೂರನ್ನು 4 ಭಾಗ ಮಾಡಿದ್ರೆ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು ಬರ್ತಾರೆ. ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ. ಗ್ರೇಟರ್ ಬೆಂಗಳೂರನ್ನು ಸೇರಿಸಿ 22 ಕರ್ನಾಟಕ ಬಂದ್, 22 ಕರ್ನಾಟಕ ಬಂದ್. ತಗೊಳ್ಳೋದಕ್ಕೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಮೆಟ್ರೋ, ನಮ್ಮ ಮೆಟ್ರೋದಲ್ಲಿ. ನಿಮ್ಮ ಗಮನಕ್ಕೂ ಬಂದಿದೆ. ಮೆಟ್ರೋದಲ್ಲಿ ನಮ್ಮ ಮೆಟ್ರೋ ಅಂತ ಹೆಸರಿಟ್ಬಿಟ್ಟು ಹೊರ ರಾಜ್ಯದವರಿಗೆ ಕೆಲಸ ಕೊಡ್ತಾರೆ ಅಂದ್ರೆ ಏನು ಸರ್ ಅರ್ಥ ಇದೆ? ಇಲ್ಲ, ನಮ್ಮ ಮೆಟ್ರೋ ಅವರು ಒಂದು ರೀತಿ ಕನ್ನಡದ ವಿರೋಧಿಗಳಾಗಿದ್ದಾರೆ. ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ನಿಮಗೆ ಹೇಳೋದಾದರೆ ಮೆಟ್ರೋ ಒಂದೇ ಅಲ್ಲ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಬಿಹಾರ ಆಗಿದೆ, ಉತ್ತರ ಪ್ರದೇಶ ಆಗಿದೆ, ತಮಿಳುನಾಡು ಆಗಿದೆ, ಆಂಧ್ರ ಆಗಿದೆ, ಕೇರಳ ಆಗಿದೆ, ಎಲ್ಲ. ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ನಾನು. ಇಡೀ ಚಿಕ್ಕಬಳ್ಳಾಪುರ ಸುತ್ತ ಬರೀ ತೆಲುಗರ ದಬ್ಬಾಳಿಕೆ. ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಇದಕ್ಕಾಗಿ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಎಚ್ಚರ. 22ನೇ ತಾರೀಕು ಬಂದು ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರನ್ನು ಉಳಿಸೋದಕ್ಕಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ಬಂದ್. ಎಚ್ಚರ ಎಚ್ಚರ ಎಚ್ಚರ, ಮೇಕೆ ದಾಟ್ ಆಗಲೇಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ 22ನೇ ತಾರೀಕು DMK ಕರೆದಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಹೋಗಬಾರ್ದು. ಅದು ಬಹಳ ಕೆಟ್ಟ ಚಿಂತನೆ. ತಮಿಳುನಾಡಿನವ್ರ ಮೊದಲಿನಲ್ಲೂ ಕೆಟ್ಟ ಚಿಂತನೆ. ಖಂಡಿತ ಹೋಗಬಾರ್ದು. ಕರ್ನಾಟಕ ಹೋಗಲೇಬಾರ್ದು. ನಮ್ದು ಏನೇ ಇದ್ದರೂ ಕೇಂದ್ರದ ಜೊತೆಯಲ್ಲಿ ಹೋರಾಟ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ದಕ್ಷಿಣ ರಾಜ್ಯಗಳ ಈ ಒಂದು ಸಭೆಗೆ ಹೋಗಬಾರ್ದು. ಸಭೆ ಅತ್ಯಂತ ಕೆಟ್ಟ ಚಿಂತನೆ, ಹೋಗಬಾರ್ದು. 22 ಕರ್ನಾಟಕ ಬಂದ್, 22 ಕರ್ನಾಟಕ ಬಂದ್.